ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ರೆಸಿಪಿ ಏನಪ್ಪ ಅಂತೀರಾ, ಸ್ವೀಟ್ ಪೊಂಗಲ್. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ನಿಮಗೆ ಮಾಡಿ ತೋರಿಸ್ತಿರೋದು. ತುಂಬ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ಟ್ರೈ ಮಾಡೋರಿಗಂತೂ ತುಂಬ ಯೂಸ್ಫುಲ್ ಆಗೋಂಥ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಸ್ವೀಟ್ ಪೊಂಗಲ್ ಮಾಡಬೇಕು ಅಂದರೆ ಮೇನ್ ಬೇಕಾಗಿರೋದು ಹೆಸರುಬೇಳೆ. ನಾನು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿರೋದು. ಒಂದು ಕಪ್ನಷ್ಟು ಮನೆಯಲ್ಲಿ ರೇಷನ್ ಅಕ್ಕಿ ಅದರಿಂದಾದರೂ ಬಳಸ್ಬೋದು, ಇಲ್ಲಾಂದರೆ ಮನೇಲಿ ದಿನಬಳಕೆಗೆ ಯಾವ ಅಕ್ಕಿ ಇರುತ್ತಲ್ವ ಆ ಅಕ್ಕಿನೇ ತೊಗೋಬೋದು. ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ. ಒಂದು ಕಪ್ನಷ್ಟು ಬೆಲ್ಲ, ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ತೊಗೊಂಡಿರೋದು. ನಿಮ್ಮ ಕಡೆ ಹಸಿ ಕಾಯಿ ತುರಿ ಇಲ್ಲ ಅಂತಂದರೆ ಒಣ ಕಾಯಿ ತುರಿನಾದರೂ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳು ಮೇನ್ ಬೇಕಾಗಿರೋವಂಥದ್ದು. ನೆಕ್ಸ್ಟ್ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆ ತೊಗೊಂಡಿದ್ವಲ್ಲ ಆ ಒಂದು ಅರ್ಧ ಕಪ್ನಷ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಕಪ್ನಷ್ಟು ಮನೆಯಲ್ಲೇ ದಿನಬಳಕೆ ಮಾಡುವಂಥ ಅಕ್ಕಿನೂ ಹಾಕಿದ್ದೀನಿ. ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ. ನೋಡಿರಿ, ನಿಮಗೆ ಮೇಜರ್ಮೆಂಟ್ ಅಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಇದನ್ನು ನಾನು ವಾಶ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ವಾಶ್ ಮಾಡಾಗಿದೆ ನೋಡಿ. ಜ್ಯೂಸ್ ಲೋಟದಲ್ಲಿ 4 ಲೋಟದಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು, ಮುದ್ದೆ ಥರ ಬೇಯಬೇಕು ಅಂತಂದರೆ ಇಷ್ಟು ನೀರು ಹಾಕಬೇಕು. ಅಂದರೆ 1 ಲೀಟ್ರ್ ಮೇಲೆ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ ಅಷ್ಟೇ. ಇಷ್ಟು ನಾನು ನೀರು ಹಾಕಿಬಿಟ್ಟು ಸ್ವೀಟ್ ಪೊಂಗಲ್ನ ಮಾಡ್ತಾಯಿರೋದು. ನೀವು ನೀರು ಅರ್ಧ ಹಾಕಿ ಸ್ವಲ್ಪ ಹಾಲು ಹಾಕಬೇಕು ಅಂತಂದರೆ ನೀವು 4 ಕಪ್ ನೀರು ಹಾಕೋ ಹತ್ರ 2 ಕಪ್ ಹಾಲು 2 ಕಪ್ ನೀರು ಹಾಕಬೇಕು. ಇಷ್ಟು ಹಾಕಿಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿದರೆ ಸಾಕು. ನಿಮ್ಗೆ ಇನ್ನೂ ಡಿಟೇಲ್ಸ್ ಬೇಕು ಅಂತಂದರೆ ನಾವು ಹಾಲು ಹಾಕಿಬಿಟ್ಟು ಮಾಡುವಂಥ ರೆಸಿಪಿನ ನನ್ನ ಚಾನಲಲ್ಲೇ ಹಾಕಿದ್ದೀನಿ. ನೀವು ಒಂದ್ಸರಿ ನಮ್ಮ ಚಾನಲ್ ಪೇಜ್ ಓಪನ್ ಮಾಡಿಬಿಟ್ಟು ನೋಡಿ, ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ನೋಡಿ, ಕುಕ್ಕರ್ ಕ್ಲೋಸ್ ಏನು ಮಾಡ್ದೇನೆ ನಾನು ಹಾಗೇ ಕುದಿಸ್ತಾ ಇದ್ದೀನಿ. ಯಾಕಪ್ಪ ಅಂತೀರಾ, ನೋಡಿ ಈ ಥರ ನಾವು ಇದೇ ಥರ ಒಂದು ಮೆಥಡಲ್ಲಿ ಮಾಡಿದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ಕುಕ್ಕರ್ ಕ್ಲೋಸ್ ಮಾಡಿದ ಮೇಲೆ ಅದು ನೊರೆ ಎಲ್ಲ ಬಂದುಬಿಡುತ್ತೆ. ಮತ್ತು ಇನ್ನೊಂದು ನಾವು ತುಪ್ಪ ಹಾಕಿದ್ದು ವೇಸ್ಟ್ ಆಗುತ್ತೆ. ಇನ್ನೊಂದು ಕುಕ್ಕರ್ ವಿಷಲ್ ಬಂದಾದಮೇಲೆ ಎಲ್ಲ ಉಕ್ಕಿಬಿಡುತ್ತೆ. ಉಕ್ಕಿದ್ರೆ ಸರಿಗೆ ಬರಲ್ಲ. ಹಾಗಾಗಿ ನಾನು ಫಸ್ಟೇ ಒಂದು 1/4 ಭಾಗದಷ್ಟು ಬೇಯಿಸ್ಬಿಡ್ತೀನಿ. ನೋಡಿ, ಈ ಥರ ಬೆಂದರೆ ಸಾಕು. ಒಂದು 5-10 ನಿಮಿಷ ಬೆಂದರೆ ಸಾಕು. ಆಮೇಲೆ ನಾವು ಕುಕ್ಕರ್ ಕ್ಲೋಸ್ ಮಾಡಿದರೆ ನಡೆಯುತ್ತೆ. ಸ್ವಲ್ಪ ಟೇಸ್ಟಿಗೆ ಒಂದು ಚಿಟಿಗೆಷ್ಟು ಉಪ್ಪು ಹಾಕ್ತಾ ಇರೋದು. ಬೇಕು ಅಂದರೆ ಹಾಕ್ರಿ, ಬೇಡ ಅಂದರೆ ಬೇಡ. ಉಪ್ಪಿಗಿಂತ ರುಚಿ ಇಲ್ಲ. ಹಾಗಾಗಿಬಿಟ್ಟು ಉಪ್ಪು ಹಾಕಿದ್ರೇ ರುಚಿ ಬರೋದು ಯಾವುದೇ ಒಂದು ಅಡುಗೆ ಆದರೂ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಾಯಿತು. ಈಗ ಕುಕ್ಕರ್ ಕ್ಲೋಸ್ ಮಾಡೋಣ. ಈಗ ಒಂದು 3 ವಿಷಲ್ ಬಂದರೆ ಸಾಕು. ನೆಕ್ಸ್ಟ್ ನಾನು ಪಾನಕ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇನ್ನೊಂದು ಒಲೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು 1 ಕಪ್ನಷ್ಟು ಬೆಲ್ಲಕ್ಕೆ 3 ಕಪ್ನಷ್ಟು ನೀರು ಹಾಕ್ತಾ ಇರೋದು. ನೋಡಿ, 3 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ನಾನು ನೀಟಾಗಿ ಕರಗೋ ಹಾಗೇ ನೀಟಾಗಿ ಇದೇ ಥರ ಸೌಟ್ ಸಹಾಯದಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಯಾಕೆ ಮಾಡ್ಕೋಬೇಕು ಬೆಲ್ಲದ ಪಾನಕ ಅಂತಂದರೆ, ನೀವು ಚೆನ್ನಾಗಿದ್ದರೆ ಅಂದರೆ ಕಲ್ಲು ಮಣ್ಣು ಕಸ ಕಡ್ಡಿ ಆ ಥರ ಎಲ್ಲ ಬರುತ್ತೆ ಬೆಲ್ಲದಲ್ಲೇ. ಆ ಥರ ಎಲ್ಲ ಬೆಲ್ಲ ಚೆನ್ನಾಗಿ ಪ್ಯೂರ್ ಆದಂಥ ಬೆಲ್ಲ ಇದ್ದರೆ ಡೈರೆಕ್ಟಾಗಿ ಹಾಕಿರಿ. ನಮ್ಮ ಅಂಗಡಿಯಲ್ಲಿ ತಂದಿರೋಂಥ ಬೆಲ್ಲದಲ್ಲಿ ಆ ಥರ ಎಲ್ಲ ಇದೆ. ಹಾಗಾಗಿಬಿಟ್ಟು ನಾನು ಈ ಥರ ಕುದಿಸ್ಬಿಟ್ಟು ಸೋಸಿ ಹಾಕ್ತೀನಿ. ಈಗ ಕುಕ್ಕರ್ ವಿಷಲ್ಲೂ ಬಂದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟ್ ಕುಕ್ಕರ್ ಓಪನ್ ಮಾಡಾಯಿತು, ಚೆನ್ನಾಗಿ ಬಂದಿದೆ. ಇದ್ರ ಜೊತೆ ನಾನು ಸೌಟ್ ಸಹಾಯದಿಂದನೇ ಅಂದರೆ ಸ್ಪೂನ್ ಸಹಾಯದಿಂದನೇ ಇದೇ ಥರ ಸ್ಮ್ಯಾಶ್ ಮಾಡ್ಕೊತಾ ಇರೋದು. ನಿಮಗೆ ಸ್ಮ್ಯಾಶ್ ಮಾಡೋದೇನು ಬೇಡ ಅಂದರೆ ಡೈರೆಕ್ಟಾಗಿ ಹಾಗೆ ಹಾಕೋಬೋದು. ನಾನು ಸ್ಮ್ಯಾಶ್ ಮಾಡಿ ಹಾಕ್ತೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಸ್ಮ್ಯಾಶ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ. ಈಗ ರೆಡಿ ಆಯಿತು. ಈಗ ನಾವು ಸೋದಿಸ್ಕೊಂಡಿರೋಂಥ ಪಾನಕನೂ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಥರ ಜರಡಿಯಲ್ಲಿ ನಾವು ಈ ಥರ ಜರಡಿ ಇಲ್ಲ ಅಂದರೆ ಹಿಟ್ಟಿನ ಜರಡಿಯಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಟೀ ಸೋಸೋ ಜರಡಿ ಇದ್ದರೆ ಅದರಲ್ಲಾದ್ರೂ ಇದೇ ಥರನೇ ಸೋಸಿ ಹಾಕೋಬೋದು. ನೋಡಿ, ಪಾನಕಕ್ಕೂ ಅನ್ನದಲ್ಲಿ ಮಿಕ್ಸ್ ಮಾಡಿ ಆಯಿತು. ನಿಧಾನಕ್ಕೆ ಇದೇ ಥರ ಎಲ್ಲೆಲ್ಲಿ ಗಂಟು ಇರಬಾರ್ದು ಆ ಥರ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ನೆಕ್ಸ್ಟ್ ನೀವು ಕುದಿಸೋದೇನು ಬೇಡ, ಡೈರೆಕ್ಟಾಗಿ ಹಾಗೆ ಮಾಡಿದರೆ ಸಾಕು. ನೆಕ್ಸ್ಟ್ ಮಿಕ್ಸ್ ಮಾಡಿ ಆಯಿತು. ಈಗ ನಾವು ತುರಿದಿಟ್ಟಿರುವಂಥ ಹಸಿ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಾಯಿ ತುರಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಇದ್ರ ಜೊತೆ ನೀವು ಒಣಕೊಬ್ಬರಿನೂ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ನೀವು ಒಣಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ಈಗ ನೋಡಿ, ಎಲ್ಲ ಕಾಯಿ ತುರಿ ಹಾಕಿ ಆಯಿತು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಏಲಕ್ಕಿನ ನಾನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಮನೇಲಿ ಇಟ್ಕೊಂಡಿದ್ದು ಅದನ್ನು ಹಾಕಿದ್ದೀನಿ. ನೀವು ಡೈರೆಕ್ಟಾಗಿ ಏಲಕ್ಕಿ ಪೌಡ್ರನ್ನಾದರೂ ಡೈರೆಕ್ಟಾಗಿ ಹಾಕ್ಕೋಬೋದು. ಈಗ ಹಾಕಾದ್ಮೇಲೆ
ಆದಮೇಲೆ ನೀಟಾಗಿ ಎಲ್ಲೆಲ್ಲಿ ಗಂಟಾಗಿ ಇರದೆ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೀಟಾಗಿ ನೋಡಿ ಸ್ವೀಟೆಲ್ಲ ಕರೆಕ್ಟಾಗಿ ಅನಿಸಿದೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೆಲ್ಲದ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು ಸೈಡ್ ಇಟ್ಟಿಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಕಾದಾದಮೇಲೆ ಗೋಡಂಬಿ ದ್ರಾಕ್ಷಿನೂ ಹಾಕಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಹಾಕೋಬೋದು, ಚೆನ್ನಾಗಿರುತ್ತೆ ತುಂಬಾ. ಇದೇ ಥರನೇ ನೀವು ಟ್ರೈ ಮಾಡಿ. ಒಗ್ಗರಣೆನೂ ರೆಡಿ ಆಯಿತು. ಈಗ ನಾನು ಪೊಂಗಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ನಿಮ್ಗೆ ಇನ್ನೂ ಕಲರ್ ಬರುತ್ತೆ ಅಂತಂದರೆ ನೀವು ಎಕ್ಸ್ಟ್ರಾ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತಲ್ವ ಬೆಲ್ಲ, ಆ ಒಂದು ಬೆಲ್ಲನ ಬಳಸಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕೆಲವೊಬ್ಬರು ಬೆಲ್ಲ ಇಷ್ಟಪಡದೇ ಇರೋರು ಸಕ್ಕರೆ ಆದ್ರೂ ಅಂದರೆ ಶುಗರ್ ಹಾಕಿಬಿಟ್ಟಾದ್ರೂ ಈ ಥರ ಸ್ವೀಟ್ ಪೊಂಗಲ್ನ ನಿಮ್ಮ ಮನೇಲಿ ಟ್ರೈ ಮಾಡ್ಕೊತೀನಿ. ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಒಂದು ಪೊಂಗಲನ್ನು ಯಾವತ್ತೂ ತಿಂದಿರಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ದಯವಿಟ್ಟು ಈ ವಿಡಿಯೋನ ಟ್ರೈ ಮಾಡಿ.